ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಮಾರ್ಚ್ 11ಕ್ಕೆ ಇದು ನಿರ್ಣಯ ಆಗಿದೆಯಾ ಅಂತ ಕೇಳಿದ್ರೆ ಹೌದು ಅನ್ನೋಂಥ ವಾತಾವರಣ ಸದ್ಯಕ್ಕಂತೂ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ 10ಕ್ಕೆ ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ. 6 ವರ್ಷ ಮುಗೀತು KPCC ಅಧ್ಯಕ್ಷರಾಗಿ. ಇಲ್ಲಿ ಹೊಸಬರು ಬರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ? ಗೊತ್ತಿಲ್ಲ. ಅವರು ಕೂಡ ಹೇಳ್ತಾ ಇಲ್ಲ. ಇತ್ತಿತ್ತಲಾಗಿ ಯೋಗಿ ಅಂತೆ ಮಾತಾಡ್ತಾ ಇದ್ದಾರೆ. ಪತ್ರಕರ್ತರ ಪ್ರಶ್ನೆಗೆ ನಾನು ಹೊರಗೆ ಹೋರಾಟ ಮಾಡ್ತೇನೆ, ಒಳಗೆ ಪಕ್ಷದ ಒಳಗೆ ಹೋರಾಟ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹೊರಗೆ ಅಂದರೆ ಯಾರು? ತಾವು ಏನು ವಿರೋಧಿಗಳು CM ಕುರ್ಚಿಗೆ ಅಡಚಣೆ ಮಾಡ್ತಾಯಿದ್ದಾರೆ ಅವ್ರ ವಿರುದ್ಧ ಹೋರಾಟನ ಅಂತ ಕೇಳಿದರೆ ಮೌನವಾಗಿರ್ತಾರೆ. ಮತ್ತು ಶಾಸಕರು ನಾವು ನಿಮಗೆ ಬೆಂಬಲಕ್ಕೆ ನಿಂತಿದ್ದೇವೆ ಅಂತ ಹೇಳಿದರೆ ಬೇಡ, ನೀವು ಸುಮ್ಮನಿದ್ದಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಾಯಿದೆ ಅಂತ ನೋಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲವಾಗಿದೆ. ಹೀಗಾಗಿ ಇಡೀ ದೇಶದ ತುಂಬ ಕಾಂಗ್ರೆಸ್ ಪಕ್ಷ ಮುಂದೊಂದು ದಿನಗಳಲ್ಲಿ ಇಂಥ ಒಂದು ಸಣ್ಣ ನಿರ್ಣಯ ಕೈಗೊಳ್ಳಲಿಕ್ಕೆ ವಿಫಲ ಆಗಿದೆ ಅಂತಂದರೆ ದೇಶವನ್ನು ಹೆಂಗೆ ಮುನ್ನಡೆಸ್ತಾರೆ ಅವರು ಅನ್ನೋಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ಖರ್ಗೆ ಅವರ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನೋದು ವಿಚಾರ ಇದೆಯಾ? ಹಾಗೆ ನೋಡಿದರೆ ಹೌದು ಅಂತ ಅರ್ಥ. ಯಾಕಂದರೆ ಇಷ್ಟು ವಿಳಂಬ ನೀತಿ ಮಾಡಬಾರಾಗಿತ್ತು. ದೇವರಾಜ ಅರಸರ ಏನೋ ಒಂದು ಸಾಧನೆ ಇತ್ತು, ಅದೇನು ರೆಕಾರ್ಡ್ ಇತ್ತು, ಅದನ್ನು ಮುರಿದ್ರು. ತದನಂತರ ಮಾಡಬೇಕಾಗಿತ್ತು. ಈಗ ಮತ್ತೆ ಬಜೆಟ್ ನಂತರ ಶಾಂತಿ ಅಲ್ಲ ಕ್ರಾಂತಿ ಆಗ್ತದೆ ಅಂತೇಳಿ BJP ಅವರು ಹೇಳ್ತಾಯಿದ್ರೆ, ಇಲ್ಲ ಕ್ರಾಂತಿ ಏನಾಗೋದಿಲ್ಲ, ಶಾಂತಿ ಮಂತ್ರವನ್ನು ನಾವು ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳಿಕೆಯನ್ನು ನೀಡುತ್ತಾ ಬಂದಿದ್ದಾರೆ. ಆದರೆ ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ಯಾವುದೇ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸುರ್ಜೇವಾಲ ನಿರ್ಣಯ ಕೈಗೊಳ್ಳಲಿಕ್ಕೆ ಆಗ್ತಿಲ್ಲ. ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ. ಅಂದರೆ ಹೈಕಮಾಂಡ್ ಎಷ್ಟೊಂದು ವೀಕ್ ಆಗಿದೆ ಅಂತ ಇದರಿಂದ ಗೊತ್ತಾಗ್ತದೆ. ಇನ್ನು ಪಕ್ಷದ ಸೇವೆ ಮಾಡಿದವರು ಡಿ ಕೆ ಶಿವಕುಮಾರ, ನಾವು ಯಾರ ಪರವಾಗಿಲ್ಲ, ಯಾರ ವಿರುದ್ಧ ಅಲ್ಲ. ಆದರೆ ನ್ಯಾಯವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಹೊಸ ಚೈತನ್ಯ ಬರ್ತದೆ. ಅವ್ರು ಹೇಳ್ತಾರೆ ಪಕ್ಷದಲ್ಲಿ ಹೊಸ ಹುಡುಗರು ಬರಬೇಕು, ಹೊಸವರಿಗೆ ಹೆಚ್ಚು ಟಿಕೆಟ್ ಸಿಗಬೇಕು, ಹಳಬರು ಸಂಪೂರ್ಣವಾಗಿ ಕಡಿಮೆ ಹಾಕ್ಕೋತಾ ಹೋಗ್ಬೇಕು ಅಂತ ಹೇಳಿದ್ದಾರೆ ಅವರು. ಹಾಗಾದರೆ ಹೈಕಮಾಂಡ್ ಯಾವ ಒಂದು ಸಂದೇಶವನ್ನು ನೀಡ್ತೈತೆ ಕಾದು ನೋಡಬೇಕು. ಇವರು ಕೂಡ ಭೋಜನ ಕೂಟ ಏರ್ಪಡಿಸುವಂಥ ಹಿನ್ನೆಲೆ ಏನು ಅಂತಂದರೆ ನನ್ನ ಬೆಂಬಲಿಗರು ಎಷ್ಟಿದ್ದಾರೆ ಅದನ್ನು ಲೆಕ್ಕ ಹಾಕಬೇಕಾಗಿದೆ. ಮಾರ್ಚ್ 10ನೇ ತಾರೀಕಿಗೆ ಸಂಪೂರ್ಣ ಚಿತ್ರಣ ಹೊರಗೆ ಬರ್ತದೆ. ಹಾಗಾದರೆ ಹೈಕಮಾಂಡ್ ಇದನ್ನು ಹೇಳಿರ್ಬೋದಾ? ಮಾರ್ಚ್ 10ಕ್ಕೆ 6 ವರ್ಷ ಮುಗೀತದ? ಕಾದು ನೋಡಬೇಕು. ಯಾಕಂದರೆ ಭೋಜನ ಕೂಟದ ಹಿಂದೆ ರಾಜಕೀಯ ತಂತ್ರ ಅಡಗಿದೆ. ಇನ್ನು ಹೊರಗಿನವರು ಸಾಕಷ್ಟು ಜನ KPCC ಅಧ್ಯಕ್ಷ ಗಾದಿಗೆ ಪೈಪೋಟಿಯನ್ನು ಮಾಡ್ತಾಯಿದ್ರು ಕೂಡ. ಡಿ ಕೆ ಶಿವಕುಮಾರ್ ಹೇಳಿದರೆ ಹೊಸಬರು ಬರ್ತಾರೆ ಅಂತ. ಅಂದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅಲ್ಲಿ ಟಾವೆಲ್ ಹಾಕಿಲ್ಲ ಅಂತ ಅರ್ಥ. ಹಾಗಾದರೆ ಯಾರು ಟಾವೆಲ್ ಹಾಕಿರ್ಬೋದು ಅಂತ ಕೇಳಿದರೆ ಅದು ನಮಗೂ ಕೂಡ ಗೊತ್ತಿಲ್ಲ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಪಕ್ಷದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನ್ಯಾಯಯುತವಾಗಿ ಸಿಗಬೇಕು. ಕಾಂಗ್ರೆಸ್ ಸಂಕಟದ ಸ್ಥಿತಿಯಲ್ಲಿದ್ದಾಗ ಇವರೇ ಅದನ್ನು ಕಾಪಾಡಿದ್ದಾರೆ. ನಂತರ ಒಂದು ವೇಳೆ CM ಆಗದೆ ಹೋದರೆ, ಸಿದ್ದರಾಮಯ್ಯ ಮುಂದುವರೆದರೆ ಇದು ಪಕ್ಷಕ್ಕೆ ದೊಡ್ಡ ಗಂಡಾಂತರ ಬಂದೇ ಬರ್ತದೆ. 2028 ಏನು ವಿಧಾನಸಭಾ ಚುನಾವಣೆ ಇದೆ ಅಲ್ಲಿ. ಆಗ BJP ಆರಾಮಾಗಿ CM ಸ್ಥಾನವನ್ನು ಪಡಿತದೆ. ಹೆಚ್ಚು ಸೀಟ್ ಅವರು ಬರ್ತವೆ. ಯಾಕಂದರೆ ಈ ಕುರ್ಚಿ ಜಗಳ ಬೇಗನೆ ಮುಗಿಬೇಕಾಗಿತ್ತು. ಜನನೂ ಬಯಸಿದ್ದಾರೆ, ಶಾಸಕರು ಬಯಸಿದ್ದಾರೆ, ಕೆಲವು ಮಂತ್ರಿಗಳು ಕೂಡ ಬಯಸಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಆಗಬಾರ್ದು ಅನ್ನುವಂಥ 5 ವರ್ಗದವರು, ಕೆಲವು ಅಲ್ಪಸಂಖ್ಯಾತರು, ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬೇಡ, ಈಗ ಏನಾದರೂ ಮಾಡಿದರೆ 5 ವರ್ಗ ಒಂದು ಅಸಂತೋಷ ಉಂಟಾಗ್ತದೆ ಅಂತ ಒಂದು ಲೆಕ್ಕಾಚಾರದ ಹೈಕಮಾಂಡ್ ಇದ್ದರೂ ಇರ್ಬೋದು. ಆದರೆ ನ್ಯಾಯಯುತವಾಗಿ ಅವ್ರಿಗೆ ಸಿಗಲೇಬೇಕು. ನಾಳೆ ಮತ್ತೊಂದು ತಗೊಂಡು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.